ಸಚಿವ ಸಂಪುಟ ಮುಕ್ತಾಯವಾದ ನಂತರದಲ್ಲಿ ಸಿಎಂ ಮತ್ತು ಡಿಸಿಎಂ ಸಚಿವರೊಂದಿಗೆ ಗೌಪ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಭೆ ಮುಗಿದ ನಂತರದಲ್ಲಿ ಅಧಿಕಾರಿಗಳನ್ನ ಹೊರಕ್ಕೆ ಕಳಿಸಿ ಸಚಿವರೊಂದಿಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ರಾಜಕೀಯ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಚರ್ಚೆಯ ವೇಳೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸಚಿವರಿಗೆ ಮಾಹಿತಿಯನ್ನ ಸಿಎಂ ಮತ್ತು ಡಿಸಿಎಂ ಕೊಡ್ತಾ ಇದ್ದಾರೆ. ನಾಯಕತ್ವದ ಗೊಂದಲ ಹೈಕಮಾಂಡ್ ಅಂಗಳದಲ್ಲಿದೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ದೆಹಲಿಯಲ್ಲೇ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡಬಾರದು ಅಂತ ಕುರ್ಚಿ ಕದನದ ಮಧ್ಯೆ ಸಚಿವರ ಜೊತೆಗೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಂಪುಟ ಸಭೆ ಮುಗಿತಿದ್ದ ಹಾಗೆ ಸಿಎಂ ರಾಜಕೀಯ ಚರ್ಚೆಯನ್ನ ಆರಂಭ ಮಾಡಿದ್ದು ಅಧಿಕಾರಿಗಳನ್ನ ಹೊರಗೆ ಕಳುಹಿಸಿ ಸಚಿವರುಗಳೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಮೇನ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಏನು, ಈಗ ಉಳಿದಂತೆ ತೀರ್ಮಾನ ನಾವು ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಎಲ್ಲವನ್ನೂ ಕೂಡ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ತೀರ್ಮಾನವನ್ನು ಹೊರಹಾಕುತ್ತೆ. ಅಲ್ಲಿಯವರೆಗೂ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ. ಇದು ಸಂಪುಟ ಸಭೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಕೊಟ್ಟಿರತಕ್ಕಂತಹ ಮಾಹಿತಿ. ಬೆಳಗಾವಿ ಅಧಿವೇಶನದಲ್ಲಿ ಒಗ್ಗಟ್ಟು ಕಾಯ್ದುಕೊಳ್ಳಿ, ನಾಯಕತ್ವದ ಬಗ್ಗೆ ಯಾರಿಗೂ ಕೂಡ ಗೊಂದಲ ಬೇಡ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಿಎಂ ಮತ್ತು ಡಿಸಿಎಂ ಸಂದೇಶವನ್ನ ಸಚಿವರಿಗೆ ರವಾನಿಸಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ತಿಳಿ ಹೇಳುವ ಕೆಲಸವನ್ನ ಇವತ್ತಿನ ಸಂಪುಟ ಸಭೆಯ ನಂತರದಲ್ಲಿ ಸಿಎಂ ಜಂಟಿಯಾಗಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಈ ಆದೇಶವನ್ನ ಮಾಡಿದ್ದಾರೆ. ಕಾರಣ ಬೆಳಗಾವಿ ಅಧಿವೇಶನದಲ್ಲಿ ಇದೊಂದು ಅಸ್ತ್ರವಾಗಬಾರದು ವಿಪಕ್ಷಗಳಿಗೆ. ಈ ಮೂಲಕವಾಗಿ ಸಭೆಯಲ್ಲಿ ಆ ಒಂದು ಅಧಿವೇಶನದಲ್ಲಿ ಇದೇ ವಿಚಾರ ಪ್ರಮುಖ ಚರ್ಚೆ ಆಗಬಾರ್ದು, ನಾವೆಲ್ಲ ಒಗ್ಗಟ್ಟಾಗಿರೋಣ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ನಾವು ಆಲ್ರೆಡಿ ತೀರ್ಮಾನಕ್ಕೆ ಬಂದಿದ್ದೀವಿ, ತಾವುಗಳು ಕೂಡ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕು ಅಂತ ಸಂಪುಟ ಸಭೆಯ ಸಂದರ್ಭದಲ್ಲಿ ಜಂಟಿ ಸಭೆಯನ್ನ ನಡೆಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಸಚಿವರಿಗೆ ಈ ಮೂಲಕವಾಗಿ ಗೊಂದಲ ಬೇಡ ಅನ್ನುವಂತಹ ಮಾಹಿತಿಯ ರವಾನಿಸುವ ಕೆಲಸವನ್ನ ಮಾಡಲಾಗಿದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು, ಇದರಿಂದ ತೀವ್ರ ಗೊಂದಲಕ್ಕೀಡಾಗ್ತಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಆ ಮೂಲಕವಾದ್ರೂ ಗೊಂದಲ ಬಗೆಹರಿಲಿ ಅನ್ನುವಂತಹ ಪ್ರಯತ್ನ ಆಗಿತ್ತು. ಅದಾದ ನಂತರವೂ ಕೂಡ ಕೆಲವು ಕಡೆಯಲ್ಲಿ ಅಲ್ಲಲ್ಲೇ ಪುಟ್ಟಿದೇಳ್ತಿತ್ತು. ಈ ವಿಷಯವಾಗಿ ಖುದ್ದು ಜಂಟಿ ಆ ಒಂದು ಸಭೆ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸಚಿವ ಸಂಪುಟ ಸಭೆ ನಂತರದಲ್ಲಿ ರಾಜಕೀಯ ಸಭೆ ನಡೀತಾ ಇದ್ದು, ಈ ರಾಜಕೀಯ ಸಭೆಯಲ್ಲಿ ಮೇನ್ಲಿ ಯಾವ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ, ಏನ್ ಸಂದೇಶವನ್ನ ಕೊಟ್ಟಿದ್ದಾರೆ ಸಚಿವರಿಗೆ? ದಿವ್ಯಾ, ಪ್ರಮುಖವಾಗಿರತಕ್ಕಂಥದ್ದು ಕ್ಯಾಬಿನೆಟ್ ಸಭೆಯಲ್ಲಿ ಸುಮಾರು ಒಂದು 40 ವಿಚಾರಗಳು ಕಾರ್ಯಸೂಚಿಯಲ್ಲಿ ಇತ್ತು. ಹಾಗಾಗಿ ಅದು ಒಂದು ರೀತಿಯಲ್ಲಿ 2-2.5 ಗಂಟೆ ತೆಗೆದುಕೊಂಡಿದ್ದಾರೆ ಆ ಒಂದು ವಿಚಾರವನ್ನು ಚರ್ಚೆ ಮಾಡೋದಕ್ಕೆ. ತದನಂತರ ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಸಚಿವರ ಸಭೆಯನ್ನ ಸಿಎಂ ಮತ್ತೆ ಡಿಸಿಎಂ ಪ್ರತ್ಯೇಕವಾಗಿ ಕರೆದಿದ್ರು. ಆ ಕಾರಣಗಳಿಗೋಸ್ಕರವಾಗಿ ಅದನ್ನ ಬೇರೆ ಕಡೆ ಕಂಟಿನ್ಯೂ ಮಾಡೋದ್ರ ಬದಲು ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ಹಾಲಲ್ಲೇ ಅದನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಅಧಿಕಾರಿಗಳೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಿದ್ದಾರೆ. ಅಂದ್ರೆ ಇನ್ನು ಕ್ಯಾಬಿನೆಟ್ ಅಜೆಂಡಾ ಮುಗಿದಿರೋ ಕಾರಣಗಳಿಗೋಸ್ಕರವಾಗಿ. ಹಾಗಾಗಿ ರಾಜಕೀಯವಾಗಿ ಚರ್ಚೆ ಮತ್ತೆ ರಾಜಕೀಯವಾಗಿ ಯಾವ ರೀತಿ ಬೆಳಗಾವಿ ಅಧಿವೇಶನಕ್ಕೆ ಎದುರಿಸಬೇಕು ಬಿಜೆಪಿ ಮತ್ತೆ JDS ಅನ್ನ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಯಕತ್ವ ಗೊಂದಲದ ವಿಚಾರ ಜೊತೆಗೆ ಬ್ರೇಕ್ಫಾಸ್ಟ್ ವಿಚಾರವಾಗಿ ಕೂಡ ಹಲವು ಸಚಿವರಿಗೆ ಕ್ಲಾರಿಟಿ ಇರಲಿಲ್ಲ. ಅಂದ್ರೆ ಇವರಿಬ್ಬರ ನಡುವೆ ಏನಾಗಿದೆ ಏನಾಗ್ತಾ ಇದೆ ಅಂತ. ಯಾಕೆಂದ್ರೆ ಮಾಧ್ಯಮಗಳ ಮುಂದೆ ಬಂದು ಇವರಿಬ್ರು ಎಲ್ಲ ಒಂದ್ ಕಡೆ ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ, ನಾವು ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಅಂತ ಅವ್ರ ಮನೇಲಿ ಇವ್ರ ಮನೇಲಿ ಅವರು ಬ್ರೇಕ್ಫಾಸ್ಟ್ ಮುಗಿಸಿದ್ರು. ಆದ್ರೆ ಇದನ್ನ ಕನ್ವೆ ಮಾಡ್ಬೇಕಲ್ಲ. ಹಾಗಾಗಿ ಅಧಿಕೃತವಾಗಿ ಕ್ಯಾಬಿನೆಟ್ ಮುಗಿದ ಬಳಿಕ ಈಗ ಸಚಿವರ ಸಭೆಯಲ್ಲಿ ಅದನ್ನ ಕನ್ವೆ ಮಾಡುವಂತ ಕೆಲಸವನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಇಬ್ರು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ವಿಚಾರದಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲದ ಹೇಳಿಕೆಗಳನ್ನ ಕೊಡಕ್ ಹೋಗ್ಬೇಡಿ. ಯಾಕೆಂದ್ರೆ ಬೆಳಗಾವಿ ಅಧಿವೇಶನ ಇರುತ್ತೆ, ಇದನ್ನೇ ವಿಪಕ್ಷಗಳು ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ. ಹಾಗಾಗಿ ನಾವಿಬ್ರು ಕೂಡ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಹೇಳದಂತೆ ಕೇಳ್ತೇವೆ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ, ಅದರಂತೆ ನಾವು ನಡೆದುಕೊಳ್ತೇವೆ. ಹಾಗಾಗಿ ಅಧಿವೇಶನ ತನಕವೂ ಕೂಡ ಏನು ಆಗೋದಿಲ್ಲ. ಅಧಿವೇಶನ ಮುಗಿದ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳಿಗೆ ಸೃಷ್ಟಿ ಆಗಬಾರ್ದು ಮತ್ತೆ ಯಾವುದೇ ರೀತಿ ಗೊಂದಲಗಳು ಎಡೆ ಮಾಡಿಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ನೀವು ಸರಿ ಇರಬೇಕು ಅನ್ನೋ ಕಿವಿ ಮಾತನ್ನ ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ಕೂಡ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ
ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ತೆಗೆದುಕೊಳ್ಳುವಂತಹ ಹೋರಾಟಗಳೇನಿದೆ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.